ನಮಸ್ಕಾರ ಗೆಳೆಯರೆ, ನಿಮಗೆ ಸ್ವಾಗತ ನಮ್ಮ ಚಾನಲ್ಗೆ. ಇಂದು ನಾವು ಮಾತನಾಡುವ ವಿಷಯ ಲಕ್ಕುಂಡಿ ಗ್ರಾಮದ ಇತ್ತೀಚಿನ ಪ್ರಮುಖ ಸುದ್ದಿಗಳ ಬಗ್ಗೆ. ಇದು ಗದಗ ಜಿಲ್ಲೆಯಲ್ಲಿರುವ ಐತಿಹಾಸಿಕ ಗ್ರಾಮ. ಈಗ ದೊಡ್ಡ ಸುದ್ದಿಯಾಗುತ್ತಿದೆ ಎಕ್ಸ್ಕವೇಷನ್ ಮತ್ತು ಪತ್ತೆಗಳೊಂದಿಗೆ. ನ್ಯೂಸ್ 1 ನಿಧಿ ಸಿಕ್ಕ ಚಿನ್ನದ ಕಥೆ. ಜನವರಿ 10ರಂದು ಲಕ್ಕುಂಡಿಯಲ್ಲಿ ಮನೆ ನಿರ್ಮಿಸುತ್ತಿದ್ದಾಗ ಒಂದು ಕುಟುಂಬ, ರಿತ್ತಿ ಕುಟುಂಬ, ಭೂಮಿಯೊಳಗೆ ಚಿನ್ನಾಭರಣಗಳು ಪತ್ತೆ ಹಚ್ಚಿದ್ದಾರೆ. ಸುಮಾರು 460 ಗ್ರಾಂ ಹಾರ, ಉಂಗುರಗಳು ಸೇರಿದಂತೆ. ಅದು ಸರ್ಕಾರಕ್ಕೆ ಒಪ್ಪಿಸಿ ನೀಡಲಾಗಿದೆ. ಈ ಹುಟ್ಟಿದ ಘಟನೆ ಒಂದು ದೊಡ್ಡ ಉತ್ಖನನ ಎಕ್ಸ್ಕವೇಷನ್ ಕಾರ್ಯಕ್ಕೆ ಕಾರಣವಾಯಿತು. ಸರ್ಕಾರ, ಪುರಾತತ್ವ ಇಲಾಖೆ ಮತ್ತಷ್ಟು ತಳಹದಿಗಳು ಮತ್ತು ಐತಿಹಾಸಿಕ ವಸ್ತುಗಳನ್ನು ಹುಡುಕಲು ಶೋಧ ಪ್ರಾರಂಭಿಸಿದೆ. ಎಕ್ಸ್ಕವೇಷನ್ ಮತ್ತು ಶೋಧ ಕಾರ್ಯ. ಕೋಟೆ ವೀರಭದ್ರೇಶ್ವರ ದೇವಾಲಯದ ಬಳಿ ಎಕ್ಸ್ಕವೇಷನ್ ನಡೆಯುತ್ತಿದೆ. ಅಲ್ಲಿಂದ ಹಲ್ಲಿನ ಭಾಗಗಳು, ಶಿಲೆಗಳು, ವಸ್ತುಗಳಂತೂ ಸಿಕ್ಕಿವೆ. ಆರ್ಕಿಯಾಲಜಿಸ್ಟ್ಗಳು ಇತಿಹಾಸಿಕ ಮಾಹಿತಿಯನ್ನು ಪಡೆಯಲು ಶ್ರಮಿಸುತ್ತಿದ್ದಾರೆ. ಒಂದು ದೇವತೆಯ ಶಿಲ್ಪದ ತುಂಡುಗಳು ಮತ್ತು ಶಿಲಾಶಿಲ್ಪಗಳು ಕೂಡ ಪತ್ತೆಯಾದವು. ಇದು 12ನೇ ಶತಮಾನದಿಂದ ಇರುವ ವಿಶೇಷ ವಸ್ತು ಎಂದು ಹೇಳಲಾಗುತ್ತಿದೆ. ಲಕ್ಕುಂಡಿ ಗ್ರಾಮದ ಧಾರ್ಮಿಕ, ಸಾಂಸ್ಕೃತಿಕ ಸ್ಥಿತಿ. ಲಕ್ಕುಂಡಿ ಊರಿನಲ್ಲಿ ಬಹಳ ಐತಿಹಾಸಿಕ ದೇವಾಲಯಗಳು ಮತ್ತು ಶಿಲ್ಪಕಲೆಯೂ ಇದೆ. ಇಲ್ಲಿ ಸುಮಾರು 44 ಸ್ಥಳಗಳನ್ನು ಸರ್ಕಾರ ಸಂರಕ್ಷಿತ ಸ್ಮಾರಕಗಳ ಪಟ್ಟಿಗೆ ಸೇರಿಸಿದೆ ಮತ್ತು ಭವಿಷ್ಯದಲ್ಲಿ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಸಿಗಲಿದೆ. ಗ್ರಾಮವು ಯುನೆಸ್ಕೋ ಪಟ್ಟಿಗೆ ಸೇರುವ ಸಾಧ್ಯತೆ. ಕರ್ನಾಟಕ ಸರ್ಕಾರ ಮತ್ತು ಪ್ರವಾಸೋದ್ಯಮ ಇಲಾಖೆ ಲಕ್ಕುಂಡಿಯನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಪಟ್ಟಿಗೆ ಸೇರಿಸಲು ಯೋಜಿಸುತ್ತಿದೆ. ಇದರಿಂದ ಪ್ರವಾಸೋದ್ಯಮ ದೊಡ್ಡ ಪ್ರಮಾಣದಲ್ಲಿ ಬೆಳೆಯಬಹುದು. ಕುಟುಂಬಕ್ಕೆ ಪ್ರಶಂಸೆ ಮತ್ತು ರೆಕಗ್ನಿಷನ್. ಚಿನ್ನಾಭರಣ ಪತ್ತೆ ಮಾಡಿದ ರಿತ್ತಿ ಕುಟುಂಬಕ್ಕೆ ಸರ್ಕಾರದಿಂದ ಬಹುಮಾನ ನೀಡಲಾಗಿದೆ. 5 ಲಕ್ಷ ರೂಪಾಯಿ ನಗದು, ಮನೆಗಳ ಪ್ಲಾಟ್ ಮತ್ತು ಉದ್ಯೋಗದ ಅವಕಾಶಗಳು ಹಾಗೂ ಗೌರವ ನೀಡಲಾಗಿದೆ. ಎಕ್ಸ್ಕವೇಷನ್ ವೇಳೆ ಏನಾಯಿತು? ಶೋಧ ಕಾರ್ಯದ ವೇಳೆ ಒಂದು ಹಾವು ಕೂಡ ಪತ್ತೆಯಾಗಿದ್ದು, ಕಾರ್ಯದಲ್ಲಿ ಹೆಚ್ಚು ಎಚ್ಚರಿಕೆ ತೆಗೆದುಕೊಳ್ಳುವಂತೆ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಕನ್ಕ್ಲೂಷನ್ಗೆ ಬರುವುದಾದರೆ, ಇದು ಈಗ ಲಕ್ಕುಂಡಿ ಗ್ರಾಮದ ಹಾಟ್ ಬಿಡುಗಡೆ ಸುದ್ದಿ. ಚಿನ್ನದ ಪತ್ತೆ, ಎಕ್ಸ್ಕವೇಷನ್, ಐತಿಹಾಸಿಕ ಪತ್ತೆಗಳು, ಯುನೆಸ್ಕೋನ ಭವಿಷ್ಯ ಸಾಧ್ಯತೆ ಎಲ್ಲವೂ ಸೇರಿದೆ. ನಿಮಗೆ ಈ ವಿಡಿಯೋ ಹೇಗಿತ್ತು? ಆಯ್ಕೆ ಮಾಡಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬರೆಯಿರಿ ನಿಮ್ಮ ಅಭಿಪ್ರಾಯ.